ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದ್ರೆ ಯೋಬನ ಗ್ರಂಥ 6ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 6. 6ನೇ ಅಧ್ಯಾಯವನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು 5ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದಾಗಿ ನೋಡುವಾಗ ಎಲಿಫಜನು, ಯೋಬನ ಸ್ನೇಹಿತನಾದಂಥ ಆ 3 ಸ್ನೇಹಿತರಲ್ಲಿ ಮೊದಲನೇ ಸ್ನೇಹಿತನು, ಬಹುಶಃ ಅವನೇ ನಾಯಕನು ಅಥವಾ ಪ್ರತಿನಿಧಿ, ಸ್ನೇಹಿತರಲ್ಲಿ ಪ್ರತಿನಿಧಿಯಾಗಿರುವಂಥವನು. ಈ 4 ವ್ಯಕ್ತಿಗಳು ಕೂತ್ಕೊಂಡಿದ್ದಾರೆ. ಯೋಬನು ಭಾಳ ಕಷ್ಟದಿಂದ, ನೋವಿನಿಂದ, ಮನಸ್ಸು ಬೇಸರದಿಂದ, ಬಹುಶಃ ತನ್ನ ನಡುನೆತ್ತಿಯಿಂದ ಅಂಗಾಲಿನವರೆಗೆ ಕೆಟ್ಟ ಕುರುಗಳನ್ನು ಅವುಗಳಿಂದ ಬಾಧಿಸಲ್ಪಟ್ಟಂಥವನಾಗಿ ಕೂತ್ಕೊಂಡಿರುವಾಗ 7 ದಿವಸಗಳು ಹಾಗೆ ಬಿದ್ದುಕೊಂಡಿದ್ರು. ನಿದ್ದೆ ಮಾಡಿದ್ರೋ ಏನೋ ಮಾಡಿರ್ತಾರೆ. ಆದರೆ 7 ದಿನಗಳಾದ ಮೇಲೆ ಯೋಬನು ಮಾತಾಡಿಬಿಟ್ಟು 3ನೇ ಅಧ್ಯಾಯದಲ್ಲಿ 47 ನಕಾರಾತ್ಮಕವಾದ ವಿಷಯಗಳನ್ನು ಅವನು ಹೇಳ್ತಾನೆ. ತಾನು ಹುಟ್ಟಿದ ದಿನದ ಬಗ್ಗೆ ಶಾಪ ಕೊಡ್ತಾನೆ. ಆ ರೀತಿಯಾಗಿ ಮಾತಾಡಿದ ಮೇಲೆ 3ನೇ ಅಧ್ಯಾಯದಲ್ಲಿ ಯೋಬನು ಆ ರೀತಿಯಾಗಿ ಮಾತಾಡಿದ ಮೇಲೆ 4-5 ಅಧ್ಯಾಯಗಳಲ್ಲಿ ಎಲಿಫಜನು ಅವನಿಗೆ ಉತ್ತರವಾಗಿ ಮಾತಾಡ್ತಾನೆ. ಮಾತಾಡುವಾಗ ಕೆಲವು ವಿಷಯಗಳು ಒಳ್ಳೆಯದಾಗಿ ಮಾತಾಡ್ತಾನೆ, ಕೆಲವು ಪ್ರಶ್ನೆಗಳನ್ನು ಕೂಡ ಅವನಿಗೆ ಹಾಕ್ತಾನೆ. ಮತ್ತು ನನ್ನ ಅಭಿಪ್ರಾಯ, ನಾನು ನೋಡಿದ್ದು, ನನ್ನ ಅನುಭವ ಎಂಬುದಾಗಿ ತನ್ನ ಅನುಭವವನ್ನು ಕೂಡ ಮಿಕ್ಸ್ ಮಾಡಿ ಮಾತಾಡ್ತಾನೆ. ಆ ರೀತಿಯಾಗಿ ಮಾತಾಡಿದ ಮೇಲೆ ಈಗ 6ನೇ ಅಧ್ಯಾಯದಲ್ಲಿ ಎಲಿಫಜನು 4-5 ಅಧ್ಯಾಯದಲ್ಲಿ ಮಾತಾಡಿದ್ದಕ್ಕೆ ಪ್ರತಿಕ್ರಿಯೆ, ತನ್ನ ಒಂದು ರಿಯಾಕ್ಷನ್, ತನ್ನ ಒಂದು ರೆಸ್ಪಾನ್ಸ್ ಅವನು ವ್ಯಕ್ತಪಡಿಸುವಾಗ ಯೋಬನು ಈ ರೀತಿಯಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 6ನೇ ಅಧ್ಯಾಯ ಆಮೇಲೆ ಯೋಬನು ಮತ್ತೆ ಇಂತೆಂದನು. ಯಾವ ರೀತಿಯಾಗಿ 4-5 ಅಧ್ಯಾಯಗಳಲ್ಲಿ ಎಲಿಫಜನು ಅವನಿಗೆ ಪ್ರಶ್ನೆ ಕೇಳ್ತಾನೋ, ಈಗ 6-7 ಅಧ್ಯಾಯಗಳಲ್ಲಿ ಯೋಬನು ಸ್ವಲ್ಪ ಟೈಮ್ ತಗೊಂಡು ಇವನು ಕೂಡ ಮಾತಾಡ್ತಾನೆ ರೀ. ಏನು ಮಾತಾಡ್ತಿದ್ದಾನೆ ನಾವು ನೋಡೋಣ. ಬಹುಶಃ ಈ ರೀತಿಯಾಗಿ ಇಲ್ಲಿ ಈ 4 ಸ್ನೇಹಿತರು ಮಾತನಾಡ್ತಾ ಇರುವಂಥದ್ದನ್ನು ಮೇಲೆ ಪರಲೋಕದಲ್ಲಿ ದೇವರು, ದೇವದೂತರು, ಸೈತಾನನು ಕೂಡ ಅದನ್ನು ಕೇಳಿಸ್ಕೊಂಡು ಇದ್ದಾರೆ. ಆ ರೀತಿಯಾದಂಥ ಒಂದು ಸೀನ್ ಇದು. ಯಾಕಂತೇಳಿದ್ರೆ ಪರಲೋಕದಲ್ಲಿ ಅಂಥ ಒಂದು ತೀರ್ಮಾನ ಆಗಿದ್ದಕ್ಕೆ ಅದರ ಪ್ರತಿಕ್ರಿಯೆ ಏನು ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಇಡೀ ಪರಲೋಕನೇ ಕಾದಿದೆ, ನೋಡ್ತಾ ಇದೆ. ಮುಂದೆ ಯೋಬನು ಒಂದು ಸಾರಿ ಈಗ 3ನೇ ಅಧ್ಯಾಯದಲ್ಲಿ ನಕಾರಾತ್ಮಕವಾಗಿ ತಾನು ಹುಟ್ಟಿದ ದಿನವನ್ನು ಶಪಿಸಿ ಮಾತಾಡಿಬಿಟ್ಟ. ಆದರೆ ಈಗ 6-7 ಅಧ್ಯಾಯಗಳಲ್ಲಿ ಏನು ಮಾತಾಡ್ತಾನೆ ಅಂತ ನಾವು ನೋಡೋಣ ಬನ್ನಿರಿ. ಯೋಬನು ಮತ್ತೆ ಇಂತೆಂದನು, ಆಹಾ, ತ್ರಾಸಿನಲ್ಲಿ ನನ್ನ ವಿಪತ್ತನ್ನು ಇಟ್ಟು ಅದರಿಂದ ನನ್ನ ಕರಕರೆಯೋ ಭಾರವನ್ನು ತೂಕ ಮಾಡುವುದಾದರೆ ಎಷ್ಟೋ ಒಳ್ಳೆಯದು. ನೋವಿನಿಂದ ಮಾತಾಡ್ತಿದ್ದಾನೆ. ಇಲ್ಲಿ ಈ ಯೋಬನ ಪುಸ್ತಕ ಕೇವಲ ಅದು ಗದ್ಯ ಅಲ್ಲ, ಅದು ಪದ್ಯ ರೂಪದಲ್ಲಿ ಇರುವಂಥ ಒಂದು ಪುಸ್ತಕವಾಗಿದೆ. ಮತ್ತು ಇಲ್ಲಿ ಈ ಪುಸ್ತಕವನ್ನು ನಾವು ನೋಡುವಾಗ ಅಲ್ಲಲ್ಲಿ ಬಹಳ ಫಿಲಸಾಫಿಕಲ್ ಆಗಿ ತತ್ವಜ್ಞಾನದ ಮಾತುಗಳು, ಪ್ರಾಯೋಗಿಕ ಮಾತುಗಳು, ಸಂಭಾಷಣೀಯವಾದ ಮಾತುಗಳು ಮತ್ತು ಇದರಲ್ಲಿ ಆಧ್ಯಾತ್ಮಿಕವಾದ ಮಾತುಗಳು, ಅನುಭವ ಸಾಕ್ಷಿಗಳು, ಹೇಳಿಕೆಗಳು, ಸ್ಟೇಟ್ಮೆಂಟ್ಸು, ಅರಿಕೆಗಳು, ಕನ್ಫೆಷನ್ಸು
ಇವೆಲ್ಲ ಇರುವಂಥ 42 ಅಧ್ಯಾಯಗಳ ಪುಸ್ತಕ, ಯೋಬನ ಪುಸ್ತಕ. ಕೇರಳದಲ್ಲಿ ನಾನು ಕೇಳಿದ್ದುಂಟು, ಈ ಪುಸ್ತಕವನ್ನು ಕಾಲೇಜುಗಳಲ್ಲಿ ಕೂಡ ಅವರು ಸ್ಟಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆ ಒಂದು ಪಾಂಡಿತ್ಯ ಹೊಂದಿದ ಪುಸ್ತಕ ಇದು. ನನ್ನ ವಿಪತ್ತು ಸಮುದ್ರದ ಮರಳಿಗಿಂತ ಹೆಚ್ಚು ಭಾರವುಳ್ಳದೆಂದು ಗೊತ್ತಾಗುವುದು, ಆದುದರಿಂದಲೇ ಆತುರದಿಂದ ಮಾತನಾಡಿದ್ದೇನೆ. ಈಗ ಒಂದು ರೀತಿಯಿಂದ ಇದು ಕನ್ಫೆಷನ್ ಅಂತ ಹೇಳ್ಬೋದು, ಅರಿಕೆ ಮಾಡ್ಬೋದು. ಯಾಕಂದರೆ ಯೋಬನು ನನಗೆ ಭಾಳ ಭಾರ ಬಂದಿದೆ, ವಿಪತ್ತು ನನಗೆ ಸಂಭವಿಸಿದೆ, ಪ್ರವಾಹದೋಪಾದಿಯಲ್ಲಿ ಬಂದಿದೆ, ಅದಕ್ಕೆ ನಾನು ಸ್ವಲ್ಪ ದುಡುಕಿ ಮಾತಾಡಿಬಿಟ್ಟೆ, ಆತುರದಿಂದ ನಾನು ಮಾತಾಡಿಬಿಟ್ಟೆ. ಐ ಸ್ಪೋಕ್ ಇನ್ ಹೇಸ್ಟಿನೆಸ್ ಎಂಬುದಾಗಿ ಆತನು ಹೇಳ್ತಾನೆ. ಹೇಳಿಬಿಟ್ಟು 4ನೇ ವಚನದಲ್ಲಿ ಒಳ್ಳೆಯ ಒಂದು ಆಳವಾದಂಥ ಒಂದು ಮಾತನ್ನು ಅವನು ನುಡಿಯುವಂಥದ್ದನ್ನು ನಾವು ಗಮನಿಸ್ಬೋದು. ಸರ್ವಶಕ್ತನ ಸರ್ವಶಕ್ತನ ಬಾಣಗಳು ನನ್ನಲ್ಲಿ ನಾಟಿರ್ತವೆ. ಯಾಕಂದರೆ ಈಗಾಗಲೇ ಎಲಿಫಾಜನು ದೇವರು ಯಾರನ್ನು ಶಿಕ್ಷಿಸ್ತಾನೋ ಅಂಥವರು ಧನ್ಯರು ಎಂಬುದಾಗಿ ಹೇಳಿದ್ದಾಗ, ಅದನ್ನೇ ಇಬ್ರಿಯ ಗ್ರಂಥಕರ್ತನು ಈ ರೀತಿಯಾಗಿ ಹೇಳ್ತಾನೆ. ಅಂದರೆ ಎಲಿಫಾಜನು ತಕ್ಕೊಂಡು ಹೇಳಿದಂಥ ಮಾತನ್ನೇ ತಕ್ಕೊಂಡು ಇನ್ನೂ ಸ್ವಲ್ಪ ಅದರ ಬಗ್ಗೆ ಒಂದು ಪ್ರಕಟಣೆಯನ್ನು ಹಾಕಿ ಅಥವಾ ಸೇರಿಸಿ ಮಾತಾಡ್ತಾನೆ. ಅದೇನಂತ ಹೇಳಿದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಇದೇ ಪದ, ತಾತ್ಸಾರ ಮಾಡಬೇಡ ಎಂಬ ಪದವನ್ನೇ ಎಲಿಫಜನು ಯೋಬನಿಗೆ ಉಪಯೋಗ ಮಾಡಿದ್ದಾನೆ 5ನೇ ಅಧ್ಯಾಯದಲ್ಲಿ. ಅದನ್ನೇ ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಕೂಡ 12:5 ಹೇಳುವಂಥದ್ದು, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತ ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಒಳ್ಳೆ ಒಂದು ಮಾತು. ಯಾಕಂದರೆ ಬೇಸರ ಆಗಿಬಿಟ್ಟಿದ್ದ ಯೋಬನು. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದಾಗಿ. ಹೌದು, ಇಲ್ಲಿ ಸರ್ವಶಕ್ತನ ಬಾಣಗಳು ನನ್ನಲ್ಲಿ ನಾಟಿರ್ತವೆ, ನನ್ನ ಆತ್ಮವು ಅವುಗಳ ವಿಷವನ್ನು ಹೀರಿಕೊಳ್ಳುತ್ತದೆ ಅಂತೇಳ್ಬಿಟ್ಟು ಸರ್ವಶಕ್ತನಂತ ಹೇಳ್ತಾನೆ ಯೋಬ 6:4 ಯೋಬನು. ಮತ್ತು 6:4 ಅಧ್ಯಾಯ 4ನೇ ವಚನದಲ್ಲಿ 2ನೇ ಭಾಗದಲ್ಲಿ, ದೇವರು ಕಳುಹಿಸಿದ ಅಪಾಯಗಳು ನನಗೆ ವಿರೋಧವಾಗಿ, ಅಂದರೆ ದೇವರು ಕಳುಹಿಸಿದ ಅಪಾಯಗಳು ನನಗೆ ವಿರೋಧವಾಗಿ ಬಂದಿದೆ. ಹೌದು, ಒಂದು ರೀತಿಯಿಂದ ಸೈತಾನು ಈ ಒಂದು ಅಪಾಯಗಳನ್ನು ತಂದು ಹಾಕಿದ್ದು. ಈ ಒಂದು ಆಕ್ಸಿಡೆಂಟ್ಗಳು, ಅವನ ಆಸ್ತಿ ನಾಶವಾಯಿತು, ಅವ್ರ ಮಕ್ಕಳು 10 ಜನ ಮಕ್ಕಳು ಸತ್ತು ಹೋಗಿಬಿಟ್ರು. ಒಂದೇ ದಿನದಲ್ಲಿ 10 ಜನ ಮಕ್ಕಳು ಸತ್ತು ಹೋಗಿಬಿಟ್ರೆ, ಇರುವಂಥ ಮಕ್ಕಳೆಲ್ಲ ಸತ್ತು ಹೋಗಿಬಿಟ್ರೆ ಹೇಗೆ ಅನ್ನಿಸ್ಬಹುದು? ಒಂದು ಮಗು ಕೂಡ ಉಳಿಲಿಲ್ಲ ಅದಿದ್ದರೆ ಹೇಗೆ ಅನ್ನಿಸ್ಬೋದು? 7 ಹುಡುಗರು, 3 ಹುಡುಗಿಯರು, 7 ಪುತ್ರರು, 3 ಪುತ್ರಿಯರು, ಅವರೆಲ್ಲ ತೀರ್ಕೊಂಡ ಮೇಲೆ ದೇಹ ಕೂಡ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ. ಸರ್ವಶಕ್ತನ ಬಾಣಗಳು ಇವನನ್ನು ತಿವಿತಾ ಇದೆ. ನನ್ನ ಆತ್ಮವು ಅವುಗಳ ವಿಷವನ್ನು ಹೀರಿಕೊಳ್ತದೆ. ಬಾಣದಲ್ಲಿ ಮುಂದೆ ಸ್ವಲ್ಪ ವಿಷ ಹಾಕಿ ಕಳಿಸಿರ್ತಾರೆ, ಆ ರೀತಿಯಾಗಿ ಅದು ಕಹಿಯಾದಂಥ ಪಾತ್ರೆಯಾಗಿದೆ ಇದು ನನಗೆ ಎಂಬುದಾಗಿ ಹೇಳಿಬಿಟ್ಟು, ಮುಂದೆ ಇಂಥ ಆಹಾರವು ನನಗೆ ಅಸಹ್ಯವಾಗಿದೆ, ಮುಟ್ಟಲಾರೇನು. ಅಂದರೆ 7 ದಿವಸ ಈಗಾಗಲೇ ಊಟ ಮಾಡಲಿಲ್ಲ ಅವನು. ಊಟ ಮಾಡಬೇಕಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಅಂಥ ಒಂದು ಶಾಕ್. ಕೆಲವು ಸಾರಿ ಏನಾದರೂ ಮರಣ ಮನೆಯಲ್ಲಿ ಆಗಿದ್ರೆ ಕೆಲವರು ಊಟ ಮಾಡೋದಿಲ್ಲ. ಆ ರೀತಿಯಾಗಿ ಇಲ್ಲಿ ಕೂಡ 10 ಮಕ್ಕಳು ಮರಣ, ದೇಹಕ್ಕೆ ಹಾನಿ, ಮನಸ್ಸಿಗೆ ನೋವು, ಆಧ್ಯಾತ್ಮಿಕವಾದಂಥ ಒಂದು ಸುಳಿವಿಲ್ಲ. ನಮಗಾದರೂ
ಪರವಾಗಿಲ್ಲ, ದೇವರನ್ನು ಪ್ರೀತಿಸುವವರಿಗೆಲ್ಲ ಒಳ್ಳೆಯ ಕಾರ್ಯಗಳು ಅಂತ ರೋಮ 8:28 ನಾವು ಹೇಳ್ಬೋದು. ಆದರೆ ಯೋಬನಿಗೆ ಬೈಬಲ್ ಇರಲಿಲ್ಲ, ಯೋಬನಿಗೆ ಚರ್ಚ್ ಇರಲಿಲ್ಲ, ಯೋಬನಿಗೆ ಒಳ್ಳೆ ಟಿ ವಿ ಕಾರ್ಯಕ್ರಮಗಳು ಇರಲಿಲ್ಲ, ಯೋಬನಿಗೆ CD, VCD, DVD ಇರಲಿಲ್ಲ, ಯೋಬನಿಗೆ ನಮಗಿರುವಂಥ ಸೌಲಭ್ಯಗಳು ಇರಲಿಲ್ಲ. ಆದ ಕಾರಣ ಅವನು ಭಾಷೆ ನೋಡುವಾಗ ಭಾಳ ದುಃಖದ ಭಾಷೆ 8ನೇ ವಚನದಲ್ಲಿ, ನನ್ನ ವಿಜ್ಞಾಪನೆಯು ನೆರವೇರುವುದಿಲ್ಲವೇ, ನಾನು ಬಯಸುವುದನ್ನು ದೇವರು ಕೊಡುವುದಿಲ್ಲವೇ. ಆದರೆ ಒಂದು ಸಂಗತಿ ಈ ರೀತಿಯಾಗಲ್ಲ, ಯೋಬನು ಮಾತನಾಡುವಾಗ ನನಗೆ ಭಾಳ ಟಚ್ ಆದಂಥ ಒಂದು ಸಂಗತಿ, ನನಗಿಷ್ಟವಾದಂಥ ಒಂದು ಸಂಗತಿ, ಯಾವ ರೀತಿಯಾಗಿ 3ನೇ ಅಧ್ಯಾಯದಲ್ಲಿ, ಯೋಬನ ಗ್ರಂಥ 3ನೇ ಅಧ್ಯಾಯದಲ್ಲಿ 47 ಬಾರಿ ಅವನು ನಕಾರಾತ್ಮಕವಾದ ವಿಷಯಗಳನ್ನು ಮಾತನಾಡುವಾಗ ದೇವರು, 3ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು, 3ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಎಂಬುದಾಗಿ ಮಾತಾಡ್ತಾನೆ. ಮತ್ತು ಇನ್ನೊಂದು ಸಾರಿ 23ನೇ ವಚನದಲ್ಲಿ ಕೂಡ ದೇವರು ಎಂಬುದಾಗಿ ಮಾತನಾಡ್ತಾನೆ ರೀ. ಇಲ್ಲಿ ಕೂಡ ನಾವು ನೋಡುವಾಗ 6ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ದೇವರು ಎಂಬುದಾಗಿ ಎಷ್ಟು ಸಾರಿ ಈ 30 ವಚನಗಳಲ್ಲಿ ಮತ್ತೆ ಮತ್ತೆ ದೇವರು. ಉದಾಹರಣೆಗೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಸರ್ವಶಕ್ತನು, 6ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಕಳಿಸಿದ, 6ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಕೊಡುವುದಿಲ್ಲವೇ, 6ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ದಯಮಾಡಿ ತನ್ನ ಕೈ ಜಾಡಿಸಿ ನನ್ನನ್ನು ಜಜ್ಜಿ ಸಂಹರಿಸಿದರೆ, ಸರ್ವಶಕ್ತನ ನನಗೆ ಇನ್ನೂ ನನ್ನನ್ನು ವ್ಯವಹರಿಸುವುದಾದರೆ ಅಂತ. 6ನೇ ಅಧ್ಯಾಯ 10ನೇ ವಚನದಲ್ಲಿ ಸದಮಲ ಸ್ವಾಮಿಯು, ಪರವಾಗಿಲ್ಲ, ಯೋಬನು ದೇವರ ವಿಷಯದಲ್ಲಿ ಸದಮಲ ಸ್ವಾಮಿಯ ಆಜ್ಞೆಗಳನ್ನು ನಾನು ತೊರೆದು ಬಿಟ್ಟವನಲ್ಲ. ಬಹುಶಃ ಈ 3 ಸ್ನೇಹಿತರು ಕೂತ್ಕೊಂಡು ಯೋಬನೇನಾದರೂ ತಪ್ಪು ಮಾಡಿರ್ಬೋದು, ಪಾಪ ಮಾಡಿರ್ಬೋದು ಅಂತ ಹೇಳಿದಾಗ ತನ್ನನ್ನು ಅವನು ಸಾಬೀತುಪಡಿಸ್ಕೊಳ್ತಾನೆ, ರುಜುಪಡಿಸ್ಕೊಳ್ತಾನೆ, ತನ್ನ ಸ್ಟೇಟ್ಮೆಂಟು, ತನ್ನ ಹೇಳಿಕೆಯನ್ನು ದೃಢಪಡಿಸ್ತಾನೆ. ದೇವರ ಆಜ್ಞೆಗಳನ್ನು ನಾನು ತೊರೆದು ಬಿಟ್ಟವನಲ್ಲ, ದೇವರ ಆಜ್ಞೆಗಳೇ ಇಲ್ಲ. ಹಾಗಿರುವಾಗ ಈ ದೇವರ ಆಜ್ಞೆಗಳಂತ ಯಾಕೆ ಈ ಯೋಬನು ಹೇಳ್ತಿದ್ದಾನೆ? ಇದೇ ಮೊದಲನೇ ಪುಸ್ತಕವಾಗಿರುವಲ್ಲಿ, ಬೈಬಲಿನ ಬರೆಯಲ್ಪಟ್ಟ ಮೊದಲನೇ ಪುಸ್ತಕ, ಕ್ರಮವಾಗಿ ಇಡಲ್ಪಟ್ಟ ಮೊದಲನೇ ಪುಸ್ತಕ ಆದಿಕಾಂಡ. ಆದರೆ ಆದಿಕಾಂಡಕ್ಕೆ ಮುಂಚಿತವಾಗಿ ಬರೆಯಲ್ಪಟ್ಟಂಥ ಪುಸ್ತಕ ಯೋಬನ ಪುಸ್ತಕ. ಹಾಗಾದರೆ ಬೈಬಲಿನ ಪ್ರಥಮ ಪುಸ್ತಕ ಬರೆಯಲ್ಪಟ್ಟದ್ದು ಯೋಬನ ಪುಸ್ತಕವಾಗಿರುವಾಗ ದೇವರ ಆಜ್ಞೆಗಳಂತ ಮಾತಾಡ್ತಿದ್ದಾನೆ. ಎಲ್ಲಿಂದ ಯೋಬನು ದೇವರ ಆಜ್ಞೆಗಳ ಬಗ್ಗೆ ತಿಳ್ಕೊಳ್ತಾನೆ? ಆಜ್ಞೆಗಳೇ ಇಲ್ಲ, ದಶಾಜ್ಞೆನೇ ಇಲ್ಲಲ್ಲ. ಹೇಗೆ ಅಂತ ಹೇಳಿದರೆ ನೋಡಿ, ಪತ್ರಿಕೆಯಲ್ಲಿ ಈ ರೀತಿಯಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿರುವಂಥ ಒಂದು ಒಳ್ಳೆಯ ಮಾತನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂತೇಳಿದರೆ ಪೌಲನು ಈ ಮಾತನ್ನು ಹೇಳುವಾಗ ತಮಗೆ ಧರ್ಮಶಾಸ್ತ್ರವಿಲ್ಲದವರು ಆಗಿದ್ದಂಥವರಿಗೆ ತಮಗೆ ತಾವೇ ಧರ್ಮ ಪ್ರಮಾಣವಾಗಿದ್ದಾರೆ. ಹೇಗೆಂದರೆ 2:15 ರೋಮ ಪತ್ರಿಕೆ, ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತವೆ. ಹಾಗಾದರೆ ಬೈಬಲ್ ದೇವರು ಹೃದಯದಲ್ಲಿ ಬರೆದಿಟ್ಟು ಬಿಟ್ಟಿದ್ದಾರೆ. ಹಾಗಿರುವ ಪಕ್ಷದಲ್ಲಿ ದೇವರ ಆಜ್ಞೆಗಳು ಏನು ಎಂಬುದಾಗಿ ಯೋಬನಿಗೆ ಗೊತ್ತಿತ್ತು. ಯಥಾರ್ಥವಂತರಿಗೆ ಕತ್ತಲೆಯಲ್ಲಿಯೂ ಕೂಡ, ಹೌದು, ಸನ್ನಿವೇಶ ಕತ್ತಲೆಯಾಗಿರ್ಬೋದು, ಅಲ್ಲಿ ಜ್ಯೋತಿ, ದೇವರ ವಾಕ್ಯ ಎಂಬ ಜ್ಯೋತಿ ಅವರಿಗೆ ಮೂಡಿ ಬರುವಂಥದ್ದಾಗಿದೆ. 14ನೇ ವಚನದಲ್ಲಿ ಒಬ್ಬನು ಮನಗುಂದಿ ಸರ್ವಶಕ್ತನ ಮೇಲಣ ಭಯಭಕ್ತಿಯನ್ನು
ಬಿಡುವವನಾಗಿದ್ದರೂ ಏನೋ ಈ ಭಾಳ ಮನಗುಂದುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದ ಕಾರಣ ಆ ರೀತಿಯಾಗಿ ಯಾರಾದರೂ ಬಿಟ್ಟುಬಿಟ್ರೆ ದೇವರ ಮೇಲಣ ಭಯಭಕ್ತಿಯನ್ನು, ಆ ರೀತಿಯಾಗಿದ್ದರೂ ಅವನ ಮಿತ್ರರು ಅವನಿಗೆ ದಯೆ ತೋರಿಸ್ತಕ್ಕದ್ದು. ಅಂದರೆ ಈಗ ನಾನು ಒಂದು ವೇಳೆ ದೇವರನ್ನು ನನ್ನ ಮನಗುಂದುವಿಕೆಯ ನಿಮಿತ್ತವಾಗಿ ದೇವರನ್ನು ಬಿಡುವವನಾಗಿ ಭಯಭಕ್ತಿಯನ್ನು, ದೇವರನ್ನು ಬಿಡ್ತಾ ಇಲ್ಲ, ದೇವರ ಮೇಲಿನ ಭಯಭಕ್ತಿ ನಾನು ಬಿಡ್ತಾ ಇದ್ದೀನಿ. ಆ ರೀತಿಯಾಗಿ ಬಿಡ್ತಾ ಇದ್ದಾಗ ಫ್ರೆಂಡ್ಸ್, ಸ್ನೇಹಿತರು ನನಗೆ ದಯೆ ತೋರಿಸ್ಬೇಕು, ನನಗೆ ಎನ್ಕರೇಜ್ ಮಾಡಬೇಕು ಎಂಬಂಥ ಮಾತನ್ನು ಅವನು ಹೇಳ್ತಿದ್ದಾನೆ. ಹೇಳಿಬಿಟ್ಟು 21ನೇ ವಚನದಲ್ಲಿ ಯೋಬನು ಒಂದು ಮಾತು ಹೇಳ್ತಾನೆ, ಈಗ ನೀವು ಹಾಗೆಯೇ ಇದ್ದೀರಿ. ಏನಂತ? ನಂಬಿದಷ್ಟು ನಿರೀಕ್ಷೆಗೆಟ್ಟರು, ಈಗ ನೀವು ಹಾಗೆಯೇ ಇದ್ದೀರಿ. ಯಾಕಂದರೆ ನಂಬಿಕೆ ಇದ್ದಾಗ ನಿರೀಕ್ಷೆ ಕೆಡಬಾರ್ದು. ಆದರೆ ಕೆಲವರು ನಂಬಿಕೆ ಇದ್ದಾಗ ಏನೇ ನಿರೀಕ್ಷೆ ಕೆಟ್ಟುಬಿಡ್ತದೆ. ಆ ರೀತಿಯಾಗಿ ನಾನಂತೂ ಮನಗುಂದಿದವನಾಗಿದ್ದೇನೆ, ನೀವು ಕೂಡ ಹಾಗೆ ಇನ್ನೂ ನನಗೆ ಯಾಕೆ ಆ ರೀತಿಯಾಗಿ ಯಾರೊಬ್ಬರು ಈ ರೀತಿಯಾಗಿ ಹೇಳಿದರು, ಒಂದು ವೇಳೆ ನೀವು ಉತ್ತೇಜನ ಮಾಡದಿದ್ದರೂ ನಿರಾಶೆ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು. ಉತ್ತೇಜನ ಮಾಡುವಂಥದ್ದು ಒಂದು, ನಿರಾಶೆ ಮಾಡುವಂಥದ್ದು ಇನ್ನೊಂದು, ಏನೂ ಮಾಡದೇ ಇರುವಂಥದ್ದು ಇನ್ನೊಂದು. ಈ 3 ಹಂತಗಳಲ್ಲಿ ಯಾವುದು ಇಷ್ಟ? ಉತ್ತೇಜನ ಮಾಡುವಂಥದ್ದು, ಎನ್ಕರೇಜ್ ಮಾಡುವುದು ಇಷ್ಟ, ಒಳ್ಳೆಯದು. ಯಾಕಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪ್ರತಿದಿನ ಉತ್ತೇಜನ ಮಾಡಬೇಕಂತ ಬೈಬಲ್ನಲ್ಲಿ ದೇವರ ವಾಕ್ಯ ಉಂಟು. ಆದ ಕಾರಣ ಇಲ್ಲಿ ಸ್ನೇಹಿತರು ಸಂತಾಪ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಸಂತೈಸುವಿಕೆ ಮಾಡಲಿಕ್ಕೆ ಅಂತ ಬಂದುಬಿಟ್ಟು ಇಂಡೈರೆಕ್ಟಾಗಿ ಅವರ ಮಾತುಗಳು, ಈಗಾಗಲೇ ಸರ್ವಶಕ್ತನ ಬಾಣಗಳು ಯೋಬನಲ್ಲಿ ನಾಟಿವೆ, ಸ್ನೇಹಿತರ ಮಾತುಗಳು ಚುಚ್ಚುತ್ತಾ ಇದ್ದರೆ ಅವನಿಗೆ ನೋವಾಗ್ತದೆ. ಆದ ಕಾರಣ ನೀವು ಹಾಗೆ ಇದ್ದೀರಿ ಎಂಬುದಾಗಿ ಹೇಳಿಬಿಟ್ಟು, ಆದರೆ ನಿಮ್ಮ ಖಂಡನೆಯು ಖಂಡಿಸುವುದೇನು? 25ನೇ ವಚನದಲ್ಲಿ ಈಗ ಒಬ್ಬನೇ ಮಾತಾಡ್ತಾ ಇದ್ದಾನೆ, ಆದರೆ ಅದೇ ಅವನು ಪ್ರತಿನಿಧಿಯಾಗಿ ಮಾತನಾಡ್ತಾ ಇರೋದರಿಂದ ಯೋಬನು ನಿಮ್ಮ, ನೀವು ಎಂಬುದಾಗಿ ಹೇಳ್ತಾನೆ. ನೀವು ಚೀಟು ಹಾಕಿ ಅನಾಥನನ್ನು ತೆಗೆದುಕೊಳ್ಳುವವರಾಗಿದ್ದೀರಿ, ಸ್ನೇಹಿತನನ್ನು ವಿಕ್ರಯಿಸುವವರಾಗಿಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಯೋಬನು ವ್ಯಾಜ್ಯ, ನನ್ನ ವ್ಯಾಜ್ಯವು ನ್ಯಾಯವಾದದ್ದು ಎಂಬುದಾಗಿ ಪ್ರತಿಪಾದಿಸುತ್ತಾನೆ ಯೋಬನು. ಯೋಬನ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.